ಹಬ್ಬ ಅಂತ ಎಲ್ಲ ಫುಲ್ ವಿಡಿಯೋ ನೋಡಿದ್ರೆ ಇಲ್ಲ ಅರ್ಧಕ್ಕೆ ಹಂಗೆ ಜಂಪ್ ಮಾಡ್ಕೊ ಬಂದ್ಬಿಟ್ರ. ಏನ್ ಮಾಡ್ದೆ ಇಲ್ಲಿ? ಏನ್ ಪೂಜೆ ನಡೀತು ನನಗೀಗ? ಪೂಜೆ ಆಮೇಲೆ ಏನಾಗುತ್ತೆ, ಹೆಂಗೆ ತಿಂತೀವಿ ಎಲ್ಲ ತೋರಿಸ್ತೀನಿ ಬನ್ನಿ. ಈಗ ನೀನ್ ತಪ್ಪಾಯ್ತು ಕೇಳ್ತೀಯ, ಈ ಪ್ರಜೆ ಕೇಳ್ಬೇಕಲ್ಲ. ನಮಸ್ಕಾರ ಗುರು. ನೆನ್ನೆ ನೋಡಿದ್ರಾ ನೈಟ್ ಹೆಂಗಾಯ್ತು ಹಬ್ಬ ಅಂತ ಎಲ್ಲ ಫುಲ್ ವಿಡಿಯೋ ನೋಡಿದ್ರೆ ಇಲ್ಲ ಅರ್ಧಕ್ಕೆ ಹಂಗೆ ಜಂಪ್ ಮಾಡ್ಕೊ ಬಂದ್ಬಿಟ್ರ. ಪರವಾಗಿಲ್ಲ ಬಿಡಿ, ನೋಡಿದ್ರೆ ನೋಡ್ಕೊ ಬನ್ನಿ. ಇಲ್ಲಾಂದರೆ ಈಗ ಮುಂದೆ ಏನೇನಾಗುತ್ತೆ ಅನ್ನೋದು ಹಾಕ್ತೀನಿ, ಅದನ್ನು ನೋಡಿ. ನೈಟ್ ನೋಡಿದ್ರಲ್ವಾ ಒಟ್ಟಿನಲ್ಲಿ ಹೆಂಗೆ ದೇವ್ರು ಬರುತ್ತೆ, ಹೆಂಗೆ ಇದಾಗುತ್ತೆ, ಮನೆ ಹತ್ರ ಹೆಂಗೆ ಬರುತ್ತೆ, ಹೆಂಗಾಗುತ್ತೆ ಅಂತ ನೋಡಿರೋರು ಮುಂದೆ ಏನಾಗುತ್ತೆ ಅಂತ ನೋಡಿ. ನೋಡದೆ ಇದ್ದವರು ಹೋಗಿ ಬನ್ನಿ. ನೆನ್ನೆ ಆಗಿದ್ದು ನೋಡಿದ್ರಿ. ಈಗ ಇವತ್ತೇನೇನಾಗುತ್ತೆ, ಪೂಜೆ ಏನೇನಾಗುತ್ತೆ, ಪೂಜೆ ಆಮೇಲೆ ಏನೇನಾಗುತ್ತೆ, ಹೆಂಗೆ ತಿಂತೀವಿ ಎಲ್ಲ ತೋರಿಸ್ತೀನಿ ಬನ್ನಿ. ಈಗ ನೋಡ್ರಪ್ಪ, ಬೆಳಿಗ್ಗೆ ನಮ್ಮೂರಲ್ಲಿ ದೇವ್ರಿಗೆ ತಂಬಿಟಾರ್ತಿ ತೊಗೊಂಡೋಯ್ತವ್ರೆ. ಈ ತೊಗೊಂಡೋಯ್ತವ್ರು ನಮ್ಮ ಸಿಸ್ಟರು ಮೂಗಿ ಅಂತ ಇವ್ರ ಹೆಸರು. ಸಾರಿ ಅರುಣ ಅಂತ, ನಾವು ಪ್ರೀತಿಯಿಂದ ಮೂಗಿ ಅಂತ ಕರಿತೀವಿ. ನಮ್ಮ ಅಕ್ಕ ತಂಬಿಟಾರ್ತಿ ತೊಗೊಂಡು ದೇವಸ್ಥಾನದ ಹತ್ರ ಹೋಯ್ತಾ ಇದ್ರೆ ನಮ್ಮಮ್ಮ ಹಿಂದೆ ಕಾವಲಾಗಿ ಹೋಯ್ತೈತೆ. ಯಾವ ಥರ ಕಾವಲು ಅಮ್ಮ? ಮುಕ್ಕು ಡುಮುಕ್ಕು ಅಮ್ಮ ಡುಮ್ಮಲ್ ಆರ್ಮಿ ಕಾವಲು. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿ ತರ ಹೋರಾಡ್ತೀರಿ. ಮಾತಾಡ್ರೆ ಕೊಡ್ತಾನೆ ಇರೋದು ಶರ್ಟು. ಎಲ್ಲ ಬೇಗ ತಂಬಿಟಾರ್ತಿ ತೊಗೊಂಡು ದೇವ್ರು ಬರೋಷ್ಟರಲ್ಲಿ ಎಲ್ಲ ಬಂದು ನಿಂತ್ಕೊಂಡಿದ್ರು. ಆಮೇಲೆ ಬಂತು ನೋಡಿ ದೇವ್ರು ಬಂದಮೇಲೆ ಊರಿನ ದೊಡ್ಡವ್ರ ಹತ್ರ, ದೇವ್ರು ಬರೋರ ಹತ್ರ ಎಲ್ಲರ ಹತ್ರನೂ ದೇವ್ರಿಗೆ ಪೂಜೆ ಮಾಡಿಸಿದ್ರು. ದೇವ್ರಿಗೆ ಪೂಜೆ ಮಾಡ್ತಿದ್ದಂಗೆ ಬಂತು ನೋಡಿ ದೇವರು. ಆಮೇಲೆ ದೇವ್ರು ಬಂದಮೇಲೆ ಊರಿನ ದೊಡ್ಡವರೆಲ್ಲ ಸೇರಿಕೊಂಡು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಈ ವರ್ಷ ಮಾಡಿದ ಪೂಜೆ ನಿಂಗೆ ಸಲ್ತಾ ಅಮ್ಮ ಅಂತ ಕೇಳ್ತಾರೆ. ಆವಾಗ ದೇವರು ಏನು ಉತ್ತರ ಕೊಡುತ್ತೆ ನೋಡಿ. ಏನ್ ಮಾಡ್ದೆ ಇಲ್ಲಿ? ಏನ್ ಪೂಜೆ ನಡೀತು ನನಗೀಗ? ನನಗೆ ಮಾಡ್ದಾಗ ಏನ್ ಪೂಜೆ ನಡೀತು? ಗಂಟೆ ಬರ್ಸ್ತಾ ಮಾಡ್ದ? ಏನೇ ಮಾಡ್ದೆ? ಏನ್ ಪೂಜೆ ಮಾಡ್ದೆ ಹೇಳು? ನನ್ ಪೂಜೆ ಒಪ್ಕೊಳ್ಬೇಕಾ? ಗಂಟೆ ಹೊಡೆಗೆ ನಿಂಗೆ ನೀನ್ ತಪ್ಪಾಯ್ತು ಕೇಳ್ತೀಯ, ಈ ಪ್ರಜೆ ಕೇಳ್ಬೇಕಲ್ಲ. ಗಂಟೆ ಹೊಡೆದಂಗ್ ಕೇಳ್ತಾರೆ ಕಣ. ಯಾವ ಅಮ್ಮ ಇರೋದಂತಾರೆ? ಏನಪ್ಪದ್ಯಾ ನಿನ್ ಬಾಯಿಲ್ ಬಿಡ್ಬೇಕಾಯ್ತಿಲ್ಲ, ಮನ್ಸಲ್ಲಿ ಬರ್ತದೆ. ಏನ್ ಹೇಳ್ತೀಯಾ? ನೀವು ಅಮ್ದಿರ್ ಇರೋದಕ್ಕೆ ನಾವು ಕಾರ್ಯ ಮಾಡ್ತಾ ಇರೋದು. ಅಮ್ದಿರ್ ಇರೋದು ಕಾರ್ಯ ಮಾಡಿದ ತಪ್ಪು ಅಂತಲ್ಲ, ಈಗ ಬಾರಿಸ್ತಲ್ಲ ಗಂಟೆ ಬಾರಿಸಿಲ್ಲ ಅಂತ ಗುರು ದೇವ್ರ ಅಪ್ಪನೆ ಕೊಡ್ತಿದ್ದಂಗೆ ಹುಡುಗಿರ್ ತಂಬಿಟಾರ್ತಿ ಕೊಟ್ರೋ ಬಿಟ್ರೋ ಗೊತ್ತಿಲ್ಲ. ನಮ್ಮ ಹುಡುಗರು ಮಾತ್ರ ಕೋಳಿ ಕೂರಿ ಇಟ್ಕೊಂಡು ಬಲಿ ಕೊಡೋಕೆ ಮಾತ್ರ ನಿಂತ್ಕೊಂಡ್ಬಿಟ್ರು ನೋಡಿ. ಆಮೇಲೆ ಫಸ್ಟ್ ಬಲಿ ಕೊಡೋಕ್ಕೆ ಅಂತ ಈ ಕುರಿನ ಕರ್ಕೊಂಬಂದ್ರು ದೇವಸ್ಥಾನದ ಹತ್ರ. ಇದೆಷ್ಟೇ ನೀರು ಹಾಕಿದ್ರು ತಲೆನೇ ಒದ್ರುತ್ತಿಲ್ಲ. ಆಮೇಲೆ ಗ್ಯಾಪಲ್ಲಿ ತಲೆ ಒದ್ರುತು ನೋಡಿ. ಬಿಡ್ತಾರ ತಲೆ ಒದ್ರಿದ್ರೆ ನಮ್ಮ ಹುಡುಗರು ಹಿಡ್ಕೊಂಡ್ರು ನೋಡಿ, ಹೊಡೆದ್ರು ಒಂದೇ ಎಟ್ಕೆ ತಲೆನ. ಹಂಗೆ ನೋಡ್ಕೊಳ್ಳಿ. ಇದೇ ಗ್ಯಾಪಲ್ಲಿ ನಾನು ಒಂದು 3 ಕೋಳಿ ಕುಯ್ಕೊಂಡು ಒಂದು 5 kg ಮಟನ್ ತಗೊಬಂದು ಅಡುಗೆ ಮಾಡೋಕೆ ಕೊಟ್ಟೆ. ಆ ಅಡುಗೆ ಮಾಡೋ ಗ್ಯಾಪಲ್ಲಿ ನಮ್ಮ ಮೂಗಿ ಬಾ ಒಂದು ಫೋಟೋ ಶೂಟ್ ಮಾಡ್ಕೊಡೋ ನನಗೆ ಅಂತ ಕರ್ಕೊಂಡೋದ್ಲು ನೋಡಿ. ನಂಗೆ ಗೊತ್ತಿರಂಗೆ ಒಂದು ಫೋಟೋ ಶೂಟ್ ಮಾಡಿ ನಮ್ಮ ಮೂಗಿದ್ ಮಾಡಿಕೊಟ್ಟಿದ್ದೀನಿ. ಹೆಂಗೈತೆ ಅಂತ ಕಮೆಂಟ್ ಹಾಕಿ. ಅತ್ತ ಕಾಳಿದಾಸ ಇತ್ತ ರವಿವರ್ಮ ನಿನ್ನ ಹಿಂದೆ ಬಂದರು, ಹೊಗಳಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ. ಗುರು ಫೋಟೋ ಶೂಟ್ ಮುಗಿಸ್ಕೊಬರೋ ಗ್ಯಾಪಲ್ಲಿ ಎಲ್ಲ ಅಡುಗೆ ಆಗಿ ತಿಂದೇ ಬಿಟ್ಟವ್ರು ಗುರು. ನಮ್ಮನ್ನೇ ಬಿಟ್ಬಿಟ್ಟು ಇನ್ನೇನು ಆಮೇಲೆ ನಾವೇನು ಸುಮ್ಮನೆ ಇರ್ತೀವ? ನಾವು ತಿನ್ಕೊಂಡು ದಬಾಕೊಂಡು ಸೀದಾ ಹೋಗಿ. ಆದರೆ ತಿನ್ನೋದು ಮಾತ್ರ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಬೇಜಾರು ಮಾಡ್ಕೊಬೇಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.